ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಕನಸು ಕಾಣುತ್ತಿದ್ದೀರಾ? ಕನಸು ಸಾಕಾರಗೊಳಿಸಲು ನಿಮ್ಮ ಜೊತೆಗೆ ಇದೆ ನ್ಯಾಷನಲ್ ಶಿಕ್ಷಣ ಮತ್ತು ಸಮಾಜಾಭಿವೃದ್ಧಿ ಸಂಸ್ಥೆ ಕಾರಡ್ಗಿ. ಸುಂದರ ಪರಿಸರ, ವಿಶಾಲ ಅಂಗಳದಲ್ಲಿ ನೆಲೆ ನಿಂತಿರುವ ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ದೃಕ್ ಶ್ರವಣ ಕಲಿಕಾ ಉಪಕರಣಗಳ ಮುಖಾಂತರ ವಿಶೇಷ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಒಳಪಡಿಸಿ ಈ ಭಾಗದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ನ್ಯಾಷನಲ್ ಸ್ಕೂಲ್, ಬೆಸ್ಟ್ ಎಜುಕೇಶನ್, ಬೆಸ್ಟ್ ರ್ಯಾಂಕಿಂಗ್. ವಲಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಪ್ರತಿಭಾ ಸ್ಪರ್ಧೆಗಳ ಭಾಗವಹಿಸುವಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ನಿಮ್ಮ ಮಗುವಿನ ಸರ್ವಾಂಗೀಣ ಪ್ರಗತಿಗೆ ವಿಷಯಾಧಾರಿತ ಶಿಕ್ಷಣ ಜೊತೆಗೆ ಉತ್ತಮ ಓದು ಬರಹಕ್ಕೆ ಕ್ರಿಯಾ ಪ್ರತಿ ಯೋಜನೆ, ಅನುಭವಿ ಮತ್ತು ಕೌಶಲ್ಯಪೂರಿತ ಶಿಕ್ಷಕ ವೃಂದದೊಂದಿಗೆ ಆಧುನಿಕ ಕಲಿಕಾ ಯೋಜನೆಗಳನ್ನು ಅಳವಡಿಸಿದ್ದೇವೆ. ಕಲಿಕಾ ಚಟುವಟಿಕೆ ಜೊತೆಗೆ ಮನೋರಂಜನೆ ಪಡೆಯಲು ಶೈಕ್ಷಣಿಕ ಪ್ರವಾಸಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ದೂರದ ಗ್ರಾಮ ಕ್ಯಾಂಪ್ಗಳ ಮಕ್ಕಳಿಗೆ ವಾಹನ ಸೌಲಭ್ಯ ಮತ್ತು ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದೇವೆ. ಪ್ರತಿ ಬಾರಿಯೂ ನಮ್ಮ ವಿದ್ಯಾರ್ಥಿನಿಯರು SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ನಮ್ಮ ಶಾಲೆಗೆ ಹೆಮ್ಮೆ ತಂದಿದ್ದಾರೆ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9990777113 9611997080. ಲ್ಯಾಂಡ್ ಫೋನ್ 08533274345. ಓಕೆ, ಫಸ್ಟ್ ಸ್ವರಗಳು. ಈ ಸ್ವರಗಳಲ್ಲಿ ನಾವು 3 ವಿಭಾಗಗಳನ್ನು ಮಾಡ್ತಾ ಹೋಗ್ತಿದ್ದೀವಿ. ಒಂದು ರಸ್ವಸ್ವರ, ದೀರ್ಘಸ್ವರ, ನೆಕ್ಸ್ಟ್ ಪ್ಲುತಸ್ವರ. ಈ 3 ವಿಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಮೊಟ್ಟ ಮೊದಲಾಗಿ ರಸ್ವಸ್ವರ ಅಂದ್ರೇನು? ಸೊ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಂದು ನಾನು ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇದನ್ನು ರುಸ್ವಸ್ವರ ಅಂತ ಏನು ಮಾಡ್ತಾರೆ, ಉಚ್ಚಾರ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ರುಸ್ವಸ್ವರ ಅಲ್ಲದು ರಸ್ವಸ್ವರ ಅಂತ ಉಚ್ಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ನಾವೇನು ಮಕ್ಕಳಿಗೆ ಹೇಳ್ತೀವೋ ಅದೇ ಆ ಮಕ್ಕಳು ಕಲಿತಾ ಹೋಗ್ತಾರೆ. ಅದಕ್ಕಿದು ರಸ್ವಸ್ವರ ಅಂತ ನಾವು ಉಚ್ಚಾರಣೆ ಮಾಡಿ ಮಕ್ಕಳಿಗೆ ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ರಸ್ವಸ್ವರ ಅಂದರೆ ಏನು? ಹಾಗಾದರೆ ರಸ್ವಸ್ವರದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಯಾಕಂದರೆ ಇಲ್ಲಿ ನೋಡಿ, ಯಾಕೆ ರಸ್ವಸ್ವರ ಅನ್ಬೇಕು, ಯಾಕೆ ರುಸ್ವಸ್ವರ ಯಾಕೆ ಅನ್ನಬಾರ್ದು ಅಂತಂದರೆ, ಈ ಹದ ಕೆಳಗೆ ಬರ್ತಕ್ಕಂತಹ ಚಿಹ್ನೆ ಅದಕ್ಕೆ ಏನಂತೀವಿ ಅಂತಂದರೆ, ಈ ಚಿಹ್ನೆ ವಟ್ರ ಸುಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಅದಕ್ಕೆ ರು ಅಂದರೆ ಈ ರು ಬಂದ್ಬಿಡ್ತದೆ. ಅದ್ರ ಸಲುವಾಗಿ ನಾವು ರಿಸ್ವಸ್ವರ ಅಂತ ನಾವು ಅದನ್ನು ಉಚ್ಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ವ್ಯಾಕರಣಕಾರರು ಕೂಡ ಹಾಗೆ ಉಚ್ಚಾರ ಮಾಡ್ತಾ ಇದ್ದಾರೆ. ಸೊ ಈಗ ರಿಸ್ವಸ್ವರ ಅಂತಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳು. ಹಾಗಾದರೆ ಸ್ವತಂತ್ರವಾಗಿ ಅಂದರೆ ಏನಂತಂದ್ರೆ, ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಉಪಯೋಗಿಸಲ್ಪಡ್ತಕ್ಕಂಥ ಅಥವಾ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ರಸ್ವಸ್ವರ ಅಂತ ಕರಿತಾ ಹೋಗ್ತೀವಿ. ಈ ರಿಸ್ವಸ್ವರ ಅಂತಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಗಮನಿಸಬೇಕು, ಇಲ್ಲಿ ಒಂದು ಮಾತ್ರೆಯ ಕಾಲದಲ್ಲಿ ಅಂತ ನಾನು ಬರೆದಿದ್ದೀನಿ. ಸೊ ಒಂದು ಮಾತ್ರೆ ಅಂದರೆ, ಇಲ್ಲಿ ಮಾತ್ರೆ ಅಂದರೆ ನುಂಗುವಂತಹ ಟ್ಯಾಬ್ಲೆಟ್ಸ್ ಅಲ್ಲ. ದಯವಿಟ್ಟು ಗಮನಿಸೋದ್ರಲ್ಲಿ ಇಟ್ಕೊಡಿ. ಯಾಕಂದರೆ ಮಾತ್ರೆ ಅನ್ನೋದು ಒಂದೊಂದು ಪದ ಕೂಡ ಬೇರೆ ಬೇರೆ ಅರ್ಥಗಳನ್ನು ಇಲ್ಲಿ ಒಳಗೊಂಡಿರ್ತದೆ. ಆದರೆ ಈ ಸಂದರ್ಭದಲ್ಲಿ ಮಾತ್ರೆ ಅಂದರೆ ಇಲ್ಲಿ ಕ್ಷಣ ಅಂತ ಅನ್ಕೋಬೇಕಾಗಿರ್ತಕ್ಕಂಥದ್ದು. ಅಂದರೆ 1 ಮಿನಿಟ್ಸಲ್ಲಿ, ಒಂದು ಕ್ಷಣದಲ್ಲಿ ನಾವು ಏನು ಉಚ್ಚಾರ ಮಾಡ್ತೀವೋ ಆ ಅಕ್ಷರಗಳನ್ನು ನಾವು ಏನು ಮಾಡ್ತೀವಿ, ನಾವು ರಸ್ವಸ್ವರ ಅಂತ ಕರಿತೀವಿ. ಹಾಗಾದರೆ ರಸ್ವಸ್ವರಗಳಲ್ಲಿ ಯಾವ ರಸ್ವಸ್ವರಗಳು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಫಸ್ಟು ದಯವಿಟ್ಟು ಗಮನಿಸಬೇಕು, ಸ್ವರಗಳು ಅನ್ನೋದರಲ್ಲಿ ನಮಗೆ ಫಸ್ಟು 13 ಸ್ವರಗಳಿದ್ದಾವೆ. ಅದನ್ನು ಇಲ್ಲಿ ನಿಮ್ಗೆ ಗೊತ್ತಿರತಕ್ಕಂಥ ಆ, ಇ, ಉ, ರು.
ಇನ್ನೊಂದು ರು ಅನ್ನ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವ್ಯಾಕರಣ ಶಾಸ್ತ್ರಜ್ಞರು ಅಥವಾ ಆಧುನಿಕ ವ್ಯಾಕರಣ ಶಾಸ್ತ್ರಜ್ಞರು ರು ಅನ್ನುವಂತಹ ದೀರ್ಘ ಸ್ವರವನ್ನು ತೆಗೆದುಹಾಕಿದ್ದಾರೆ. ಅದು ನಮ್ಮ ಕನ್ನಡದ ವರ್ಣಮಾಲೆಯಲ್ಲಿ ಉಪಯೋಗಕ್ಕೆ ಬೇಡ ಅಂತ ತೆಗೆದಿದ್ದಾರೆ. ಯಾಕಂದರೆ ಆ ರು ಅನ್ನುವಂತಹ ಆ ಶಬ್ದ ಬೇರೆ ಶಬ್ದಗಳಿಗೆ ಅನುಗುಣವಾಗಿ ಬರೋದ್ರಿಂದ ಇನ್ನೊಂದು ರು ಅನ್ನ ತೆಗೆದುಹಾಕಿ ಒಟ್ಟು 13 ಸ್ವರಗಳನ್ನು ಹೇಳಿದ್ದಾರೆ. ಅ ಆ ಇ ಉ ರು, ಎ ಎ ಐ ಓ ಓ ಔ 1 2 3 4 5 6 7 8 9 10 11 12 13 ಒಟ್ಟು 13. ಈ 13 ಸ್ವರಗಳಲ್ಲೇ ನಾನು ಹೀಗೆ ಹೇಳ್ತಿರ್ತಕ್ಕಂಥದ್ದು ರಸ್ವಸ್ವರ. ರಸ್ವಸ್ವರ ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಂದರೆ ಒಂದೇ ಕ್ಷಣದಲ್ಲಿ ಹೇಳ್ತಕ್ಕಂಥದ್ದು. ಯಾವುದನ್ನು ಇಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ದೀರ್ಘವಾಗಿ ತೆಗೆದುಕೊಳ್ಬಾರ್ದು, ಒಂದು ಕ್ಷಣಕ್ಕಿಂತ ಜಾಸ್ತಿಯಾಗಿ ತೆಗೆದುಕೊಳ್ಬಾರ್ದು. ಅಂತಹ ಅಕ್ಷರಗಳನ್ನು ನಾವಿಲ್ಲಿ ಮಕ್ಕಳಿಗೆ ಡಿವೈಡ್ ಮಾಡಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಮಕ್ಕಳಿಗೆ ಇಲ್ಲೇ ನಾವು ತಪ್ಪು ಮಾಡ್ತಾ ಇರೋದು. ಯಾಕಂದರೆ ಆಕು ನಾವು ಗಮನಿಸಿದಾಗ ವಿದ್ಯಾರ್ಥಿಗಳು ಅಂತವೆ ಅದಕ್ಕೆ ಮತ್ತು ಆ ಅಂತ ನಾವು ದೀರ್ಘವಾಗಿ ಹೇಳಬೇಕಾಗಿರುತ್ತೆ. ಇಲ್ಲೇ ನಾವು ಸರಿಯಾಗಿರ್ತಕ್ಕಂಥ ಉಚ್ಚಾರ ಮಕ್ಕಳಿಗೆ ಕಲಿಸಿದ್ದೇ ಆಗಿದ್ದರೆ ಖಂಡಿತವಾಗಿ ಆ ಮಕ್ಕಳು ಕನ್ನಡದಲ್ಲಿ ಸ್ಪಷ್ಟವಾಗಿ ಉಚ್ಚಾರಣ ಮಾಡ್ತಾರೆ. ಹಾಗಾದರೆ ಇದರೊಳಗಿರ್ತಕ್ಕಂತಹ ರಸ್ವಸ್ವರ ಅಕ್ಷರಗಳು ಯಾವುವು? ಒಂದು ಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಅನ್ನೋದು ಒಂದು ಕ್ಷಣದಲ್ಲಿ ಅಥವಾ ಒಂದು ಮಾತ್ರೆಯಲ್ಲಿ. ನೆಕ್ಸ್ಟ್ ಆ ಬರೋದಿಲ್ಲ, ಈ ಬರೋದಿಲ್ಲ, ಉ. ನೆಕ್ಸ್ಟ್ ರು, ಎ, ಓ, ಒಟ್ಟು 6. ನೋಡಿ ಉಚ್ಚಾರ ಮಾಡ್ತಕ್ಕಂಥ ರೀತಿ ಗಮನಿಸ್ಕೊಳ್ಳಿ. ಅ, ಇ, ಉ, ರು, ಎ, ಓ. ನಾನು ಉಚ್ಚಾರ ಮಾಡ್ತಕ್ಕಂತಹ ಶಬ್ದಗಳನ್ನು ಗಮನಿಸ್ತಾ ಹೋಗಿ. ಅ ಅನ್ನೋದು ಒಂದೇ ಕ್ಷಣದಲ್ಲಿ, ಅದು 2 ಕ್ಷಣಗಳನ್ನು ನಾವು ಖಂಡಿತವಾಗಿ ತೆಗೆದುಕೊಳ್ಬಾರ್ದು. ಆಗಿದ್ದಲ್ಲಿ ಅದು ದೀರ್ಘ ಸ್ವರಕ್ಕೆ ಬರ್ತಾ ಹೋಗ್ತದೆ. ಅದಕ್ಕೆ ನಾವು ಪದಗಳನ್ನು, ವಾಕ್ಯಗಳನ್ನು, ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಈ ಯಾವ ರಸ್ವಸ್ವರಗಳು ಯಾವ ದೀರ್ಘ ಸ್ವರಗಳು ಅನ್ನೋದನ್ನು ಗಮನವಿಟ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇವು ಒಟ್ಟು 6 ಏನಾಗಿದ್ದಾವೆ ರಸ್ವಸ್ವರಗಳು. ಹಾಗೆ ಎರಡನೇದ್ದು ದೀರ್ಘ ಸ್ವರ. ದೀರ್ಘ ಅನ್ನುವಂಥದ್ರಲ್ಲೇ ನಮಗೆ ಶಬ್ದ ಬಂದಿದೆ. ದೀರ್ಘ ಅಂದರೆ ಎಳೆದು ಹೇಳ್ತಕ್ಕಂಥದ್ದು. ಹಾಗಾದರೆ ಎಳೆದು ಹೇಳ್ತಕ್ಕಂಥದ್ದು ಎಷ್ಟುವರೆಗೆ ಹೇಳಬೇಕು ಗಮನಿಸ್ಬೇಕಿಲ್ಲಿ. ಯಾಕಂದರೆ ನಾನು ಇನ್ನೊಂದು ಹೇಳಿದ್ದೀನಿ, ಇಲ್ಲಿ ಪ್ಲುತ ಸ್ವರ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ದೀರ್ಘ ಸ್ವರ ಅಂತಂದರೆ ದೀರ್ಘವಾಗಿ ಒಂದು ಮಾತ್ರೆಗಿಂತ ಹೆಚ್ಚು ಕಾಲ ಹೇಳಬೇಕು. ಆದರೆ ಹೇಳ್ತಕ್ಕಂತಹ ಸಮಯ ಲಿಮಿಟ್ ಇದೆ. ಯಾಕಂದರೆ ದೀರ್ಘವಾಗಿ ಪೂರ್ತಿ ಹೇಳ್ಕೋತ ಹೋದ್ರಪ್ಪ ಅಂದರೆ ಅದು ಪ್ಲುತ ಸ್ವರಕ್ಕೆ ಬರುತ್ತದೆ. ಅದಕ್ಕೆ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ನೋಡಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು 2 ಮಾತ್ರೆ ಅಂದ್ರೆ 2 ಕ್ಷಣದಲ್ಲಿ ಉಚ್ಚಾರ ಮಾಡಬೇಕೇನ್ರಿ ಅನ್ನುವಂತ ಪ್ರಶ್ನೆ ಬರ್ತದೆ ಸಹಜವಾಗಿ. 2 ಮಾತ್ರೆ ಅಂತಂದ್ರೆ ಇಲ್ಲಿ 2 ಆಗಿರ್ಬೋದು ಅಥವಾ 3 ಆಗಿರ್ಬೋದು. ಆದರೆ ಅದಕ್ಕೆ ಏನಿದೆ, ಒಂದು ರಿಸ್ಟ್ರಿಕ್ಷನ್ ಇದೆ, ಒಂದು ನಿರ್ಬಂಧ ಇದೆ. ಇಲ್ಲಿವರೆಗೆ ಅಷ್ಟೇ ಹೇಳಬೇಕಂತ. ಅದಕ್ಕಿಂತ ಜಾಸ್ತಿ ಹೇಳಿದ್ದಲ್ಲಿ ಅದು ಬೇರೆ ಸ್ವರವಾಗಿಯೇ ವ್ಯಕ್ತಗೊಳ್ತಾ ಹೋಗ್ತದೆ. ಅದ್ರ ಸಲುವಾಗಿ ಗಮನದಲ್ಲಿ ಇಟ್ಕೊಂಡ್ರೆ ಈಗಾಗಲೇ ನಾವು ಋಸ್ವ ಸ್ವರಗಳನ್ನು ನಿಮಗೆ ಹೇಳಿದ್ದೀನಿ, ಒಂದು ಕ್ಷಣದಲ್ಲಿ ಹೇಳ್ತಕ್ಕಂಥದ್ದು. ಈಗ ದೀರ್ಘ ಸ್ವರವನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ನೋಡಿ. ನೋಡಿ ಆ ಅನ್ನೋದ್ರಲ್ಲಿ 2 ಕ್ಷಣಗಳು ಇರ್ಬೋದು ಅಥವಾ 3 ಕ್ಷಣಗಳು ಇರ್ಬೋದು. ಆದರೆ ಒಂದು ಲಿಮಿಟ್ ಇದೆ ಅದಕ್ಕೆ. ಆ ಅಂತ ಹೇಳ್ಕೊಂತ ಹೋದ್ರೆ ಅದು ದಯವಿಟ್ಟು ರಸ್ವಸ್ವರ ಆಗಲ್ಲ, ಅದು ಪ್ಲುತಸ್ವರವಾಗ್ತದೆ. ಅದಕ್ಕೆ ಸಮಯಾವಕಾಶವಿದೆ. ಯಾವುದಕ್ಕೆ? ರಸ್ವಸ್ವರದಲ್ಲಿ. ಈಗ ಆ ಅಷ್ಟೇ ಹೇಳಬೇಕು. ಈ ನೋಡಿ ಮಕ್ಕಳಿಗೆ ಮಕ್ಕಳಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಆ
ಹೇಳಬೇಕು. ಈ ಉಚ್ಚಾರ ನಾವು ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿಯೋ, ಹೇಗೆ ನಮ್ಮಲ್ಲಿ ಬಾಡಿ ಲ್ಯಾಂಗ್ವೇಜಸ್ ಬರ್ತದೋ ಅದೇ ರೀತಿಯಾಗಿ ಮಕ್ಕಳು ಕೂಡ ಉಚ್ಚಾರ ಮಾಡ್ತಾ ಹೋಗ್ತಾರೆ. ಈ, ಊ, ಎ, ಐ, ಓ, ಔ. 1 2 3 4 5 6 7 ರಸ್ತ ಸ್ವರಗಳು 6, ದೀರ್ಘ ಸ್ವರಗಳು 7. ಟೋಟಲ್ ಆಗಿ ನಮಗೆ ಎಷ್ಟಾಗ್ತವೆ? 13 ಸ್ವರಗಳು ಬರ್ತಾ ಹೋಗ್ತವೆ. ಹಾಗಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನಂದ್ರೆ ರಸ್ವ ಸ್ವರ ದೀರ್ಘ ಸ್ವರ ಎಲ್ಲ ಬಂದವ್ರಿ 13 ಸ್ವರಗಳು ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಯಾವುದು ಪ್ಲುತ ಸ್ವರ ಅನ್ನೋದು ಸಹಜವಾಗಿ ಮಕ್ಕಳಿಗೆ ಪ್ರಶ್ನೆ ಬರ್ತದೆ. ಸೊ ಅದನ್ನು ಕೂಡ ಹೇಳಬೇಕಾಗಿರ್ತಕ್ಕಂಥದ್ದು. ಇದು ಕೇವಲ 2 ಹೇಳಿದ್ರೆ ಸಾಕು, ನಮ್ಗೆ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ 2 ಸ್ವರಗಳನ್ನು ಹೇಳಿದ್ರೆ ಸಾಕು ಎಕ್ಸ್ಪ್ಲೇನ್. ಆದರೂ ಕೂಡ ಮುಂದಿನ ಹಂತಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಪ್ಲುತ ಸ್ವರವನ್ನು ಕೂಡ ಹೇಳಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಪ್ಲುತ ಸ್ವರ ಅಂದ್ರೇನು ಅನ್ನೋದನ್ನ ತಿಳಿತಾ ಹೋಗೋಣ. ನೋಡಿ, ಹ್ರಸ್ವ ಸ್ವರ ಒಂದು ಕ್ಷಣದಲ್ಲಿ ಉಚ್ಚಾರ ಮಾಡ್ತಕ್ಕಂಥದ್ದು, ದೀರ್ಘ ಸ್ವರನ್ನ 2 ಮಾತ್ರೆಗಳು ಅಥವಾ 2 ಕ್ಷಣಗಳನ್ನ ಕಾಲಾವಕಾಶ ತೆಗೆದುಕೊಂಡು ಹೇಳ್ತಕ್ಕಂಥದ್ದು. ಹಾಗಾದರೆ ಪ್ಲುತ ಸ್ವರ 2 ಮಾತ್ರೆಗಿಂತಲೂ ಹೆಚ್ಚಾಗಿ ನಾವು ಸಮಯಾವಕಾಶವನ್ನು ತಗೋಬೇಕು. ತಗೊಂಡಾಗ ಅದನ್ನ ನಾವು ಪ್ಲುತ ಸ್ವರ ಅಂತ ಕರಿತಾ ಹೋಗ್ತೀವಿ. ಅದನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ಆಂಗ್ಲ ಭಾಷೆಯ ಎಸ್ ಅಕ್ಷರದಿಂದ ನಾವು ಗುರುತಿಸ್ತಾ ಹೋಗ್ತಾಯಿವಿ. ಹಾಗಾದ್ರೆ ಇದು ಏನ್ರಿ ಎಸ್ ಅಂತಂದಾಗ, ಇದು ಸಾಮಾನ್ಯವಾಗಿ ನಮಗೆ ಎಲ್ಲಿ ವ್ಯಕ್ತಗೊಳ್ಳುತ್ತದೆ ಅಂತಂದ್ರೆ, ಏನಾದರೂ ಭಯಾನಕ ದೃಶ್ಯಗಳನ್ನು ನೋಡಿದಾಗ, ಉದ್ಗಾರ ವಾಚಕವಾಗಿ ವ್ಯಕ್ತಪಡಿಸಿದಾಗ, ಅಥವಾ ಹಾಡಿನ ಮಧ್ಯದಲ್ಲಿ ದೀರ್ಘವಾಗಿ ಹೇಳ್ತಕ್ಕಂತಹ ಸಂಗೀತದ ಆಲಾಪನೆಯಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? ಎಸ್ ಅನ್ನ ಉಪಯೋಗ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಎಸ್ ಯಾವ ಸಂದರ್ಭದಲ್ಲಿ ಬರ್ತದೆ, ಯಾವ ಅಕ್ಷರಗಳಲ್ಲಿ ಬರ್ತಾ ಹೋಗ್ತದೆ ಅನ್ನೋದನ್ನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ನೋಡಿ, ಯಾವುದಾದ್ರೂ ದೃಶ್ಯವನ್ನ ನೋಡಿದಾಗ ಅಯ್ಯೋ ಅಂತ ಅನ್ನೋದ್ರಾಗಲ್ಲಾಗ್ಲಿ, ಅಥವಾ ಮುಂಜಾನೆ ಹೇಳ್ತಕ್ಕಂತಹ ಕೋಳಿ ಕೊಕ್ಕೊಕ್ಕೋ ಅಂತ ಕೂಗ್ತಾ ಹೋಗ್ತದೆ, ಅಂದ್ರೆ 2 ಕ್ಷಣಗಳಿಲ್ಲ ಅಲ್ಲಿ ದೀರ್ಘವಾಗಿ ಹೇಳ್ತಾ ಹೋಗ್ತಕ್ಕಂಥದ್ದು. ಅಥವಾ ಹಾಡಿನ ಮಧ್ಯದಲ್ಲಿ ಒಂದು ಹಾಡನ್ನ ನಾವು ಹೇಳ್ತಾ ಹೋಗ್ತೀವಿ, ಏನಂತಂದ್ರೆ ಕಾಸಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕಾ, ಕಾಸಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕಾ ಬೇಕಾ ಅನ್ನುವಂಥ ಪದ ಇದೆಯಲ್ಲ, ಅಲ್ಲಿ ನಾವೇನು ಮಾಡ್ತೀವಿ? ಎಸ್ ಅಂತ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದು ಯಾವಾಗಲೂ ಏನಾಗಿರ್ತದಂತ ಆ ಚಿಹ್ನೆ ಅಕ್ಷರಗಳ ಕೆಳಗಡೆಗೆ ನಾವೇನು ಮಾಡ್ತೀವಿ? ಎಸ್ ಅನ್ನ ನಾವು ಉಪಯೋಗ ಮಾಡ್ತಾ ಹೋಗ್ತೀವಿ. ಅಂದರೆ ಇದನ್ನು ದೀರ್ಘವಾಗಿ ಎಳಿತಾ ಹೋಗಬೇಕು. ಯಾವುದೇ ಕ್ಷಣಗಳ ಲಿಮಿಟ್ ಇಲ್ಲ ಇದಕ್ಕೆ, ದೀರ್ಘವಾಗಿ ಹೇಳ್ತಕ್ಕಂಥದ್ದು. ಅಥವಾ ಒಂದು ಕೋಳಿ ಮುಂಜಾನೆ ಎದ್ದು ಕೂಗ್ತಕ್ಕಂಥ ಸಂದರ್ಭದಲ್ಲಿ ಕೊಕ್ಕೊ ಅಂತ ಕೂಗ್ತಕ್ಕಂಥದ್ದು, ಅಯ್ಯೋ ಅಂತ ಅಂತಕ್ಕಂಥದ್ದು, ಹೋ ಅಂತ ಹೇಳ್ತಕ್ಕಂಥದ್ದು, ಈ ಥರ ಶಬ್ದಗಳನ್ನು ಉಪಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಹಾಡಿನ ರೂಪದಲ್ಲಿ ಬರ್ತಕ್ಕಂಥ ರಾಗಾಲಾಪನೆಯಲ್ಲಿ ನಾವು ಎಸ್ ಅನ್ನ ಉಪಯೋಗ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡ್ತೀವಿ? ಪ್ಲುತ ಸ್ವರ ಅಂದರೆ 2 ಮಾತ್ರೆಗಳ ಕಾಲಕ್ಕಿಂತ ಹೆಚ್ಚು ಕೂಡ ಉಪಯೋಗ ಮಾಡಬಹುದು. 2 ಮಾತ್ರೆಯ ಕಾಲಕ್ಕಿಂತಲೂ ಹೆಚ್ಚು ಉಪಯೋಗ ಮಾಡ್ತಕ್ಕಂಥ ಸ್ವರ. ಉಪಯೋಗಿಸುವ ಸ್ವರಕ್ಕೆ ನಾವು ಏನಂತ ಕರಿತೀವಿ? ಪ್ಲುತ ಸ್ವರ ಅಂತ ಕರಿತೀವಿ. ಬಟ್ ನಮಗೆ ಅಕ್ಷರಗಳನ್ನು ಪರಿಗಣಿಸ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಯಾವುದೇ ರೀತಿಯಲ್ಲಿ ನಾವು ಅದನ್ನು ನಮ್ಮ ಮೂಲಾಕ್ಷರಗಳಲ್ಲಿ ಹೊಂದಿಸಿಕೊಳ್ಳಲ್ಲ. ಇದನ್ನು ಸಪ್ರೇಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಇದಕ್ಕೆ ಯಾವುದೇ ಚಿಹ್ನೆಗಳಿಲ್ಲ. ಅದಕ್ಕೆ ನಾವು ಗಮನಿಸೋದು ಏನಪ್ಪ ಅಂದರೆ, ರಸಸ್ವರ ಮತ್ತು ದೀರ್ಘ ಸ್ವರವನ್ನು ಮಾತ್ರ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ಉಪಯೋಗ ಮಾಡ್ತೀವಿ ಅನ್ನೋದನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾಗಿರ್ತಕ್ಕಂಥದ್ದು. ಸೊ ನಮಗೆ ಈಗ ಗೊತ್ತಾಯ್ತಲ್ವಾ, ನಮಗೆ ಹ್ರಸ್ವ ಸ್ವರ ಅಂದರೆ 1 ಕ್ಷಣದಲ್ಲಿ, ದೀರ್ಘ ಸ್ವರವನ್ನು 2 ಕ್ಷಣದಲ್ಲಿ, ಪ್ಲುತ ಸ್ವರ ಅಂತಂದರೆ 2 ಮಾತ್ರೆ ಹೆಚ್ಚಿನ ರೀತಿಯಲ್ಲಿ ಸಮಯಾವಕಾಶವನ್ನು ತೆಗೆದುಕೊಂಡು ಉಪಯೋಗಿಸ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ? ಪ್ಲುತ ಸ್ವರ ಅಂತ ಕರಿತಾ ಹೋಗ್ತೀವಿ. ಇದು ನಮಗೆ ಸ್ವರಗಳ ರೀತಿ ಅಥವಾ ಸ್ವರಗಳ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ವ್ಯಕ್ತಗೊಳ್ತಾ ಇದೆ. ಸೊ ಇದುವರೆಗೂ ನಮಗೆ ಸ್ವರಗಳ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳಿದ್ದೀನಿ. ಈಗ ಮುಂದಿನ ಹಂತದಲ್ಲಿ 2ನೇ ಮೂಲಾಕ್ಷರಗಳನ್ನು 2ನೇ ಹಂತ ವ್ಯಂಜನಗಳನ್ನು ನಾವು ಅಧ್ಯಯನ ಮಾಡೋಣ.
ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಕನಸು ಕಾಣುತ್ತಿದ್ದೀರಾ? ಕನಸು ಸಾಕಾರಗೊಳಿಸಲು ನಿಮ್ಮ ಜೊತೆಗೆ ಇದೆ ನ್ಯಾಷನಲ್ ಶಿಕ್ಷಣ ಮತ್ತು ಸಮಾಜಾಭಿವೃದ್ಧಿ ಸಂಸ್ಥೆ ಕಾರಡ್ಗಿ. ಸುಂದರ ಪರಿಸರ, ವಿಶಾಲ ಅಂಗಳದಲ್ಲಿ ನೆಲೆ ನಿಂತಿರುವ ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ದೃಕ್ ಶ್ರವಣ ಕಲಿಕಾ ಉಪಕರಣಗಳ ಮುಖಾಂತರ ವಿಶೇಷ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಒಳಪಡಿಸಿ ಈ ಭಾಗದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ನ್ಯಾಷನಲ್ ಸ್ಕೂಲ್, ಬೆಸ್ಟ್ ಎಜುಕೇಶನ್, ಬೆಸ್ಟ್ ರ್ಯಾಂಕಿಂಗ್. ವಲಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಪ್ರತಿಭಾ ಸ್ಪರ್ಧೆಗಳ ಭಾಗವಹಿಸುವಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ನಿಮ್ಮ ಮಗುವಿನ ಸರ್ವಾಂಗೀಣ ಪ್ರಗತಿಗೆ ವಿಷಯಾಧಾರಿತ ಶಿಕ್ಷಣ ಜೊತೆಗೆ ಉತ್ತಮ ಓದು ಬರಹಕ್ಕೆ ಕ್ರಿಯಾ ಪ್ರತಿ ಯೋಜನೆ, ಅನುಭವಿ ಮತ್ತು ಕೌಶಲ್ಯಪೂರಿತ ಶಿಕ್ಷಕ ವೃಂದದೊಂದಿಗೆ ಆಧುನಿಕ ಕಲಿಕಾ ಯೋಜನೆಗಳನ್ನು ಅಳವಡಿಸಿದ್ದೇವೆ. ಕಲಿಕಾ ಚಟುವಟಿಕೆ ಜೊತೆಗೆ ಮನೋರಂಜನೆ ಪಡೆಯಲು ಶೈಕ್ಷಣಿಕ ಪ್ರವಾಸಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ದೂರದ ಗ್ರಾಮ ಕ್ಯಾಂಪ್ಗಳ ಮಕ್ಕಳಿಗೆ ವಾಹನ ಸೌಲಭ್ಯ ಮತ್ತು ಬಾಲಕ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದೇವೆ. ಪ್ರತಿ ಬಾರಿಯೂ ನಮ್ಮ ವಿದ್ಯಾರ್ಥಿನಿಯರು SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ನಮ್ಮ ಶಾಲೆಗೆ ಹೆಮ್ಮೆ ತಂದಿದ್ದಾರೆ. ಸಂಪರ್ಕಿಸಿ ಮೊಬೈಲ್ ನಂಬರ್ 9980777113 9611997080. ಲ್ಯಾಂಡ್ ಫೋನ್ 08533 274 345.